ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಲೂ ನೀವು ಮಾಂಟೆಸರಿ ಸ್ಕೂಲ್ಸ್ ಅನ್ನು ನೋಡಬಹುದು. ಆದರೆ ಇದರಲ್ಲಿ 95% ಆಫ್ ದ ಸ್ಕೂಲ್ಸ್ ಮಾಂಟೆಸರಿ ಮೆಥಡ್ ಆಗಿರಲ್ಲ. ಅದು ಕೇವಲ ಮಾಂಟೆಸರಿ ಇನ್ಸ್ಪೈರ್ಡ್ ಅಷ್ಟೇ. ಮಾಂಟೆಸರಿ ಮೆಥಡ್ ಆಫ್ ಎಜುಕೇಶನ್ ಅನ್ನೋದು ಒಂದು ಸೈಂಟಿಫಿಕಲಿ ಪ್ರೂವನ್ ಮೆಥಡ್. ಇಲ್ಲಿ 3 ವರ್ಷದಿಂದ 6 ವರ್ಷದ ಮಕ್ಕಳು ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇರ್ತಾರೆ. ಇದನ್ನ ಪ್ರೀ ಪ್ರೈಮರಿ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ. ಹಾಗೆ 6 ವರ್ಷದಿಂದ 9 ವಯಸ್ಸಿನ ಮಕ್ಕಳು ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇರ್ತಾರೆ. ಇದನ್ನ ಲೋವರ್ ಎಲಿಮೆಂಟರಿ ಅಂತ ಹೇಳ್ತಾರೆ. ಇನ್ನು 9 ವರ್ಷದಿಂದ 12 ವಯಸ್ಸಿನ ಮಕ್ಕಳಿರೋ ಕ್ಲಾಸ್ ರೂಮ್ ನ ಅಪ್ಪರ್ ಎಲಿಮೆಂಟರಿ ಅಂತ ಹೇಳ್ತಾರೆ. 12 ವರ್ಷದಿಂದ 18 ವಯಸ್ಸಿನವರೆಗೆ ಅಡಾಲೆಸೆನ್ಸ್, ಮಾಂಟೆಸರಿ ಅಡಾಲೆಸೆನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಮಿಕ್ಸ್ಡ್ ಏಜ್ ಕ್ಲಾಸ್ ರೂಮ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳನ್ನ ನೋಡಿ ಮೋಟಿವೇಟ್ ಆಗ್ತಾರೆ, ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಮಕ್ಕಳಿಗೆ ಬೆಂಚು ಡೆಸ್ಕು ಏನೂ ಇರೋದಿಲ್ಲ. ಟೀಚರ್ ಬ್ಲ್ಯಾಕ್ ಬೋರ್ಡ್ ಮುಂದೆ ನಿಂತು ಪಾಠನೂ ಮಾಡೋದಿಲ್ಲ. ಇಲ್ಲಿ ಪ್ರತಿಯೊಂದು 8 ಮಕ್ಕಳಿಗೂ ಒಂದು ಟೀಚರ್ ಇರ್ತಾರೆ. ಒಂದು ಕ್ಲಾಸ್ ರೂಮ್ ಅಲ್ಲಿ 16 ಮಕ್ಕಳಿದ್ರೆ ಅಲ್ಲಿ 2 ಟೀಚರ್ ಇರ್ತಾರೆ. ಇಲ್ಲಿ ಟೀಚರ್ ಒಂದು ಮಗುಗೆ ಇಂಡಿವಿಜುವಲ್ ಆಗಿ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಮಾಂಟೆಸರಿ ಮೆಥಡ್ ಅಲ್ಲಿ ಅವ್ರದ್ದೇ ಆದಂಥ ಒಂದು ಕರಿಕ್ಯುಲಮ್ ಇರುತ್ತೆ. ಇಲ್ಲಿ ಮಕ್ಕಳು ಹೆಚ್ಚಾಗಿ ಮಾಂಟೆಸರಿ ಮೆಟೀರಿಯಲ್ಸ್ನ ಬಳಸಿ ಕೆಲಸ ಮಾಡ್ತಾ ಇರ್ತಾರೆ. ನೀವು ಒಂದು ಸಲ ಈ ಮಾಂಟೆಸರಿ ಕ್ಲಾಸ್ ರೂಮ್ಗೆ ಹೋಗಿ ನೋಡಬೇಕು. ಒಂದು ಕಡೆ ಮಕ್ಕಳು ಮ್ಯಾಥ್ಸ್ ಮಾಡ್ತಾ ಇದ್ರೆ ಇನ್ನೊಂದು ಮಗು ಇನ್ನೊಂದು ಕಡೆ ಗ್ರಾಮರ್ ಬಾಕ್ಸ್ನ ಹಿಡ್ಕೊಂಡು ಮಗ್ನರಾಗಿರ್ತಾರೆ. ಮಕ್ಕಳು ನಿರಂತರವಾಗಿ ಆಸಕ್ತಿಯಿಂದ ಕಲಿತಾ ಇರ್ತಾರೆ, ಯಾವ ಪ್ರೆಷರ್ ಕೂಡ ಇಲ್ಲದೆ.